ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಮೆಡಿಕಲ್ ಕೌನ್ಸಿಲ್ ಕಮಿಟಿ MCC ವತಿಯಿಂದ ಆಲ್ ಇಂಡಿಯಾನ ಒಂದು MBBS BDS ಮತ್ತು BSc ನರ್ಸಿಂಗ್ ಒಂದು ಸೀಟ್ಗಳಿಗಾಗಿ ರಿಜಿಸ್ಟ್ರೇಷನ್ಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ, ಆಲ್ ಇಂಡಿಯಾ ಕೋಟಾದ ಒಂದು ನೀಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಈ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಆಫಿಷಿಯಲಿ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಆಲ್ ಇಂಡಿಯಾ ಒಂದು MBBS BSc ನರ್ಸಿಂಗ್ ಮತ್ತು BDS ರಿಜಿಸ್ಟ್ರೇಷನ್ ಮಾಡಲು ನೀವು ಇಲ್ಲಿ ಕೆಳಗಡೆ ನೋಡಿ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ, ಅಲ್ಲಿಂದ ಕ್ಲಿಕ್ ಮಾಡ್ಕೋಬೇಕು. ವೆಬ್ಸೈಟ್ ವಿಳಾಸ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈ ಪೇಜ್ಗೆ ಬರಬೇಕು. ನೋಡಿ, ಇಲ್ಲಿ ಮೊದಲನಿಗೆ ನೀಟ್ UG ರೂಲ್ ನಂಬರನ್ನು ಟೈಪ್ ಮಾಡಿ. ಅದಾದ ತಕ್ಷಣ ನೀಟ್ ಅಪ್ಲಿಕೇಶನಲ್ಲಿ ಇರುವ ಒಂದು ಅಪ್ಲಿಕೇಶನ್ ನಂಬರನ್ನು ಇಲ್ಲಿಂದ ಫಿಲಪ್ ಮಾಡ್ಕೋಬೇಕು. ಅದೇ ರೀತಿ ಕ್ಯಾಂಡಿಡೇಟ್ ನೇಮನ್ನು ಇಲ್ಲಿ ಫಿಲ್ ಮಾಡಿ. ಕ್ಯಾಂಡಿಡೇಟ್ ನೇಮ್ ಆದ ತಕ್ಷಣ ತಾವು ಇಲ್ಲಿ ಮದರ್ ನೇಮನ್ನು ಫಿಲ್ ಮಾಡ್ಕೋಬೇಕಾಗುತ್ತದೆ. ಈ ಎಲ್ಲ ಮಾಹಿತಿ ಒಂದು UG ನೀಟ್ನಲ್ಲಿ ಏನು ಸಲ್ಲಿಸಿದ್ರಿ ಅದೇ ಮಾಹಿತಿಯನ್ನು ಇಲ್ಲಿ ಸೇಮ್ ಆಗಿ ಫಿಲ್ ಮಾಡ್ಕೋಬೇಕು. ನೋಡಿ, ಡೇಟ್ ಆಫ್ ಬರ್ತು ಇಲ್ಲಿ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಆದ ತಕ್ಷಣ ನೆಕ್ಸ್ಟು ನೀವು ಕ್ಯಾಪ್ಚಾ ಕೋಡನ್ನು ಹಾಕಿ ಕೆಳಗಡೆ ಕೊಟ್ಟಿರುವ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಆದ ತಕ್ಷಣ ತಮಗೆ ಎಲ್ಲ ಮಾಹಿತಿ ಒಂದ್ಸರಿ ಪ್ರಿವ್ಯೂ ತೋರಿಸುತ್ತೆ ಮತ್ತು ನೀವು UG ನೀಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ID ಇಲ್ಲಿ ಕನ್ಫರ್ಮ್ ಮಾಡಲು ಕೇಳುತ್ತೆ. ಇಲ್ಲಿಂದ ನೀವು ಪಾಸ್ವರ್ಡನ್ನು ಇಲ್ಲಿಂದ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ, ಪಾಸ್ವರ್ಡನ್ನು ಹಾಕಿ. ನಾರ್ಮಲಾಗಿ ಪಾಸ್ವರ್ಡು ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ನೋಡಿ, ಅದೇ ರೀತಿ ನೀವು ಪಾಸ್ವರ್ಡನ್ನು ಇಟ್ಕೋಬಹುದು. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಇಲ್ಲಿಂದ ನೀವು ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಒಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗೆ OTPಯನ್ನು ಇಲ್ಲಿಂದ ಕಳಿಸಲಾಗುತ್ತದೆ. ಯಾವುದಾದ್ರೂ ಒಂದು OTPಯನ್ನು ಹಾಕಿ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡ್ಕೋಬಹುದು. ನೋಡಿ, ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಒಂದು ಇಮೇಲ್ IDಗೆ ಎರಡೂ ಕಡೆ ತಮಗೆ ಒಂದು OTPಯನ್ನು ಕಳಿಸಲಾಗುತ್ತದೆ. ಇದು ನೀಟ್ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ನೀವು ಮೊಬೈಲ್ ನಂಬರು ಮತ್ತು ಇಮೇಲ್ ID ಯಾವುದು ಕೊಟ್ಟಿರ್ತೀರಾ ಅದೇ ನಂಬರ್ಗೆ ಇಲ್ಲಿ OTPಯನ್ನು ಕಳಿಸಲಾಗುತ್ತದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ವೆಬ್ಸೈಟ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದೆ OTP. OTP ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚಾನ ಹಾಕಿ ವೆರಿಫೈ ಫೈನಲ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಕ್ಯಾಪ್ಚಾನ ಸರಿಯಾಗಿ ವೆರಿಫೈ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಈಗ ನೋಡಿ ಸಬ್ಮಿಟ್ ಆಗುತ್ತೆ. ನೋಡಿ, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ತಮಗೆ ಇನ್ಕಂಪ್ಲೀಟ್ ಅಂತ ಏನು ತೋರಿಸ್ತಾ ಇದೆ ಅದನ್ನೆಲ್ಲ ನೀವು ಫಿಲ್ ಮಾಡ್ಕೋಬೇಕು. ಅದನ್ನು ಫಿಲ್ ಮಾಡಲು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿಂದ ನಿಮ್ಮ ಜೆಂಡರು, ನ್ಯಾಷನಾಲಿಟಿ, ರಿಲಿಜನ್ನು ಮತ್ತು ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಇಲ್ಲಿ ಆಕ್ಸ್ ಆರ್ಮಿ ಕೋಟಾದಲ್ಲಿ ಅರ್ಜಿ ಸಲ್ಲಿಸೋರು ಇದನ್ನು ಎಸ್ ಮಾಡಿ, ಉಳಿದವರು ಎಲ್ಲ ನೋ ಮಾಡ್ಕೋಬೇಕು. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದ ನಂತರ ಪೇಜ್ ಸೆಕೆಂಡ್ ಓಪನ್ ಆಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ನೋಡಿ, ನೀವು ದ್ವಿತೀಯ PUCಯ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ. ದ್ವಿತೀಯ PUC ಇಲ್ಲಿ ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡಲು ಕೊಡ್ತಾ ಇದೆ. ಇಲ್ಲಿ ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಕರ್ನಾಟಕದವರು ಇಲ್ಲಿ ಕರ್ನಾಟಕ ಅಂತ ನೀವು ಇಲ್ಲಿ ಟೈಪ್ ಮಾಡಬಹುದು. ಎಲ್ಲವಾಗಿದ್ದಲ್ಲಿ ಬೋರ್ಡಿನ ಹೆಸರು ಕೂಡ ಇಲ್ಲಿಂದ ನೀವು ಫಿಲ್ ಮಾಡಬಹುದು. ನೆಕ್ಸ್ಟು ಇಲ್ಲಿ ಪಾಸಿಂಗ್ ಸ್ಟೇಟಸ್ ಪಾಸ್ಡ್ ಅಂತ ಕೊಡಿ. ಅಪೇರಿಂಗ್ ಇದ್ದವರು ಅಪೇರಿಂಗ್ ಅಂತ ಕೊಡಿ. ಆ್ಯಕ್ಚುಲಿ ಎಲ್ಲರೂ ಪಾಸ್ ಆಗಿರ್ತೀರಿ, ಆಗ ಈಗಾಗಲೇ ರಿಸಲ್ಟ್ ಬಂದಿದೆ. ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದ್ವಿತೀಯ PUC ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡಿ ನಂತರ ರೂಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ದ್ವಿತೀಯ PUCಯಲ್ಲಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವ ಒಂದು ರೂಲ್ ನಂಬರನ್ನು ಇಲ್ಲಿಂದ ನೀವು ಫಿಲಪ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ಇಲ್ಲಿ ಪಾಸಿಂಗ್ ಸ್ಟೇಟ್ ಕೇಳ್ತಾ ಇದೆ. ನಿಮ್ಮ ಸ್ಟೇಟನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ದ್ವಿತೀಯ PUC ಪಾಸಾದ ಒಂದು ಸ್ಟೇಟನ್ನು ಇಲ್ಲಿ ಆಯ್ಕೆ ಮಾಡಿ. ನೆಕ್ಸ್ಟು ದ್ವಿತೀಯ PUC ಪಾಸಾದ ಒಂದು ಸ್ಕೂಲಿನ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ನೋಡಿ, PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಒಂದು ಕಾಲೇಜಿನ ಹೆಸರು ಮತ್ತು ನಿಮ್ಮ ಕಾಲೇಜಿನ ಏರಿಯಾ, ತಾಲೂಕು, ಡಿಸ್ಟಿಕ್ಕು ಕಂಪ್ಲೀಟಾಗಿ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಿ.
ಅದಾದ ನಂತರ ಒಂದು ಪಿನ್ ಕೋಡನ್ನು ಹಾಕಿ ಸ್ಕೂಲ್ನ. ಅದಾದ ನಂತರ ನೆಕ್ಸ್ಟ್ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾರ್ಕ್ಸ್ ಎಂಟ್ರಿ ಮಾಡಲು ಕೇಳ್ತಾ ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸು, ಆಪ್ಟೆನ್ ಮಾರ್ಕ್ಸು ನಿಮ್ಮ ದ್ವಿತೀಯ PUC ಯಲ್ಲಿ ಇರುವಂತೆ ಇಲ್ಲಿ ಮಾರ್ಕ್ಸ್ಗಳನ್ನು ಇಲ್ಲಿಂದ ಫಿಲ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿ ಟೋಟಲ್ ಮಾರ್ಕ್ಸ್ ತೋರಿಸ್ತಾ ಇದೆ. 300ಗೆ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಗಿದೆ ಅಂತ ಅದನ್ನು ನೋಡಿಕೊಂಡು ಮತ್ತು ಪರ್ಸೆಂಟೇಜನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕೆಳಗೆ ಬಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಅಪ್ಲೈಯಿಂಗ್ ಫಾರ್ ಸೆಕ್ಷನ್ ಬರುತ್ತೆ. ಇಲ್ಲಿ ಆಲ್ ಇಂಡಿಯಾ ಕೋಟಾ 15% ಮತ್ತು ನೀವು BSc ನರ್ಸಿಂಗಲ್ಲಿ ಕೂಡ ಒಂದು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತಿದ್ರಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಕೋಟಾದಲ್ಲಿ ರಿಸರ್ವೇಷನ್ ಬೇಕು ಮತ್ತು ಅಪ್ಲಿಕೇಶನ್ ಯಾವ್ಯಾವ ಅಪ್ಲೈ ಮಾಡ್ತಾ ಇದ್ದೀರಿ ಅದನ್ನು ನೋಡಿಕೊಂಡು ಕೆಳಗಡೆ ಪೇಮೆಂಟ್ ತೋರಿಸುತ್ತೆ ನೋಡಿ, ಅದನ್ನು ನೋಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕೊಡಬೇಕು. SC ST ದವರಿಗೆ 5,500 ರೂಪಾಯಿ, ಅದರ್ಸ್ ಕ್ಯಾಟಗರಿದವರಿಗೆ 10,000 ರೂಪಾಯಿಗಳನ್ನು ಇಲ್ಲಿ ನೀವು ಡಿಪಾಸಿಟ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೇಳ್ತಾ ಇದೆ ಮತ್ತು ಪರ್ಮನೆಂಟ್ ಅಡ್ರೆಸ್ಸು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವ ಒಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಗಳನ್ನು ಸರಿಯಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ, ಪಿನ್ ಕೋಡ್ ಸೆಲೆಕ್ಟ್ ಮಾಡಿ, ನಿಮ್ಮ ಒಂದು ಆಲ್ಟರ್ನೇಟ್ ನಂಬರ್ ಇದ್ದರೆ ಹಾಕಿ, ಇಲ್ಲವಾಗಿದ್ದಲ್ಲಿ ಬಿಡ್ಬೋದು, ಹಾಗೆ ಖಾಲಿ ಬಿಟ್ಟರೂ ನಡೆಯುತ್ತೆ. ಇಲ್ಲಿ ಕೆಳಗಡೆ ನೋಡಿ ಸೇಮ್ ಆ್ಯಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಲ್ಲಿಂದ ತಮಗೆ ರೀಡೈರೆಕ್ಟ್ ಆಗುತ್ತೆ. ನೋಡಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಒಂದು ಸರಿ ಪ್ರಿವ್ಯೂ ತೋರಿಸುತ್ತೆ, ಇಲ್ಲಿಂದ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಎಲ್ಲ ಇಲ್ಲಿ ಬ್ಲರ್ ಮಾಡಿದ್ದೀನಿ ಫಾರ್ ಸೆಕ್ಯೂರಿಟಿ ರೀಸನ್. ಎಲ್ಲ ಮಾಹಿತಿ ನಿಮ್ಮ ಒಂದು ಆಲ್ ಇಂಡಿಯಾ ರ್ಯಾಂಕು ಮತ್ತು ಕ್ಯಾಟಗರಿ, ಸೆಕೆಂಡ್ PUC ಯಲ್ಲಿ ಪಡೆದ ಅಂಕಗಳ ಬಗ್ಗೆ ಕರೆಕ್ಟಾಗಿ ಇಲ್ಲಿ ನೀವು ನಮೂದಿಸಿದ್ರಿ ಎಂಬುದರ ಬಗ್ಗೆ ಖಾತ್ರಿಪಡಿಸಿಕೊಂಡು ಕೆಳಗಡೆ ಬಂದರೆ ತಮಗೆ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತದೆ. ನೋಡ್ಕೊಳ್ಳಿ ಮಾರ್ಕ್ಸ್ ಅದು ಎಲ್ಲ ಸರಿಯಾಗಿ ಇದೆಯಲ್ಲ. ಒಂದು ಸರಿ ರಿಜಿಸ್ಟ್ರೇಷನ್ ಮಾಡಿದರೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಸರಿಯಾಗಿ ಎಲ್ಲ ಮಾಹಿತಿ ಇಲ್ಲಿಂದ ಒಂದು ಸರಿ ಚೆಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ಸೇವ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕೊಡಬೇಕು. ಈಗ ನೋಡಿ ಫೈನಲ್ ಸಬ್ಮಿಟ್ ಆಗಿದೆ. ಇಲ್ಲಿ ಒಂದು ಲೆಫ್ಟ್ ಕಾರ್ನರ್ನಲ್ಲಿ ನೋಡಿ ಮೇಲ್ಗಡೆ ತಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ಲೆಫ್ಟ್ ಕಾರ್ನರ್ನಲ್ಲಿ ಪೇ ರಿಜಿಸ್ಟ್ರೇಷನ್ ಫೀಸ್ ಅಂತಿದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಫೀಸ್ ನೋಡಿ ನೀವು ಏನು ಡಿಪಾಸಿಟ್ ಮಾಡಿರ್ತೀರ ಆ ಅಮೌಂಟು ನಿಮಗೆ ಯಾವ ಒಂದು ಮೊಬೈಲ್ ಮೂಲಕ ನೀವು ಪೇಮೆಂಟ್ ಮಾಡ್ತೀರಿ ಅದೇ ನಂಬರ್ಗೆ ನೀವು ಹೊಳ್ಳಿ ಇಲ್ಲಿ ಪೇಮೆಂಟ್ ತಮಗೆ ಜಮಾ ಆಗುತ್ತೆ, ಅದನ್ನು ನೋಡ್ಕೊಂಡು ಮಾಡಿ. ಈಗ ನೀವು ಯಾವ ಫೋನ್ಪೇಲೇ ಇಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀರಾ ಅದೇ ನಂಬರ್ಗೆ ರಿವರ್ಸ್ ಅಮೌಂಟು ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಡಿಪಾಸಿಟನ್ನು ರಿಟರ್ನ್ ಮಾಡ್ತಾರೆ. ನಿಮ್ಮ ಸ್ವಂತ ಮೊಬೈಲ್ನಿಂದ ಅಥವಾ ಫೋನ್ಪೇ ಮುಖಾಂತರ ಇದನ್ನು ಪೇಮೆಂಟ್ ಮಾಡಿ, ಬೇರೆದವರ ಫೋನ್ಪೇಯನ್ನು ಯೂಸ್ ಮಾಡಬೇಡಿ. ಯಾಕಂದರೆ ರಿಫಂಡ್ ಅದೇ ನಂಬರ್ಗೆ ರಿಫಂಡ್ ಆಗುತ್ತೆ. UPI ID ಹಾಕಿ, ನಿಮ್ಮ ಫೋನ್ಪೇನ ಒಂದು UPI ID ಹಾಕಿ ಡೈರೆಕ್ಟಾಗಿ ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ಇಲ್ಲಿಂದ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಬನ್ನಿ ಒಂದು ಪೇಮೆಂಟನ್ನು ಮಾಡೋಣ. ನೋಡಿ ಪೇಮೆಂಟ್ ಕನ್ಫರ್ಮ್ ಆಗಿದೆ. ಯುವರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಗೋ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ನೀವು ಇಲ್ಲಿಂದ ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೇಕು. ಚಾಯ್ಸ್ ಫಿಲ್ಲಿಂಗ್ ಬಂದುಬಿಟ್ಟು ನೋಡಿ 16ನೇ ತಾರೀಕಿನಿಂದ ಚಾಯ್ಸ್ ಫಿಲ್ಲಿಂಗ್ ಇಲ್ಲಿ ತಮಗೆ ಸಿಗಲಿದೆ. ಇದು ಸದ್ಯಕ್ಕೆ ಒಂದು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ವ್ಯೂ ಆರ್ ಡೌನ್ಲೋಡ್ ಇಂಟಿಮೇಷನ್ ಲೆಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಯಾಂಡಿಡೇಟ್ ಪ್ರೊಫೈಲ್ ಲೆಟರನ್ನು ಇಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ಇಲ್ಲಿಂದ ನೀವು ತೆಗೆದುಕೊಳ್ಳಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.